ಕರ್ನಾಟಕ ರಾಜ್ಯದ. ಈಗ ಹರಿಯಾಣದಲ್ಲಿ ವೋಟ್ ಚೋರಿ ಆರೋಪ ಏನು ಬಂದಿದೆ, ಈಗ ಅದಕ್ಕೆ ಪೂರಕವಾಗಿ ಕರ್ನಾಟಕದಲ್ಲಿ ಏನಾದರೂ ಹೋರಾಟಗಳನ್ನು ಶುರು? ಖಂಡಿತ. ಈಗ ನಾವು ಈಗ ಎಕ್ಸಾಮಿನ್ ಮಾಡಿದ್ದೀವಿ, ನಮ್ಮದು ಎಲ್ಲ ಇದೆ. ಈಗೆಲ್ಲ ನಾವು ಸುಮಾರು ಲಕ್ಷಾಂತರ ಮಂದಿ ಈಗ ಎಲ್ಲ ಇದು ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದ್ದೀವಿ. 9ನೇ ತಾರೀಕಿಲ್ಲಿ ತೆಗೆದುಕೊಂಡು ಬರ್ತೀವಿ. ನಿನ್ನೆ ರಾತ್ರಿನೂ ಕೂಡ 10 ಗಂಟೆಗೆ ನಮಗೆ ಮೀಟಿಂಗ್ ಆಯಿತು, ಝೂಮ್ ಮೀಟಿಂಗ್. ನಮ್ಮ ವರ್ಕಿಂಗ್ ಪ್ರೆಸಿಡೆಂಟು, ಸೆಕ್ರೆಟರೀಸ್ ಎಲ್ಲ 9ನೇ ತಾರೀಕು ಅವೆಲ್ಲ ತೊಗೊಂಡು ಇಲ್ಲಿ ಕೊಡ್ತೀವಿ. ಅದನ್ನು ರಾಹುಲ್ ಗಾಂಧಿ ಅವರೇ ತೆಗೆದುಕೊಂಡು ಹೋಗಿ ಕೊಡ್ತಾರಾ, ನಮ್ಮ ಜನರಲ್ ಸೆಕ್ರೆಟರಿ ಎತ್ಕೊಂಡು ಹೋಗ್ತಾರಲ್ಲ, ಅದು ನೋಡಬೇಕು. ಬಟ್ ಯಾರು ಇವತ್ತು ಸಾಯಂಕಾಲ ತಿರ್ಗಾ ಬ್ಲಾಕ್ ಅಧ್ಯಕ್ಷಗಳಿಗೆ ಇಟ್ಟಿದ್ದೀನಿ, ಯಾರ್ಯಾರು ವೋಟ್ ಚೋರಿ ವಿಚಾರದಲ್ಲಿ ಕೆಲಸ ಮಾಡಿಲ್ಲ ಅವ್ರನ್ನ ಮರ್ಸಿಲೆಸ್ಸಾಗಿ ರಿಮೂವ್ ಮಾಡ್ತೀವಿ. ನಾವು ಸಿಗ್ನೇಚರ್ ಕ್ಯಾಂಪೇನ್ ಮಾಡಬೇಕು ಅಂತ ಹೇಳಿದ್ದು, ಯಾರ್ಯಾರು ಅಕೌಂಟಬಿಲಿಟಿ ಇಲ್ಲ, ನನಗಂತೂ ಭಾಳ ಸೀರಿಯಸ್ಸಾಗಿ ಹೇಳ್ಬಿಟ್ಟಿದ್ದಾರೆ. ನಮ್ಮ ಜನರಲ್ ಸೆಕ್ರೆಟರಿ ಹೇಳಿದ್ದಾರೆ, ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಹೇಳಿದ್ದಾರೆ, ಯಾರ್ಯಾರು ವೋಟ್ ಚೋರಿ ಮಾಡಿದ್ರೆ ನಂಗೆ ರಿಪೋರ್ಟ್ ಕೊಟ್ಬಿಟ್ಟು ಟೈಮೇ ಕೊಡಬೇಡ ನೀನು ಅಂತ ಹೇಳಿದ್ದಾರೆ. ಈಗ 9ನೇ ತಾರೀಕು ತಂದಿಲ್ಲಿ ಕೊಡಬೇಕು. ತಿರ್ಗಾ ಇವತ್ತು ರಾತ್ರಿ ನಾನು ಮೀಟಿಂಗ್ ಇಟ್ಕೊಂಡಿದ್ದೀನಿ, CM ಹತ್ರ ಮಾತಾಡ್ತೀನಿ, MLAಸ್ಗೂ ನಾನು ಹೇಳ್ತಾ ಇದ್ದೀನಿ. ಇಸ್ ಎ ವೆರಿ ಸೀರಿಯಸ್, ಇಡೀ ನ್ಯಾಷನಲ್ ಲೆವೆಲ್ ಇಶ್ಯೂ ಇದು. 10ನೇ ತಾರೀಕು ಅವರು ಸಬ್ಮಿಟ್ ಮಾಡಬೇಕು ಅನ್ನೋದು ಒಂದು ಡಿಸಿಷನ್ ತೆಗೆದುಕೊಂಡಿದ್ದಾರೆ. ನಮ್ಮದು ಸುಮಾರು 70-80 ಲಕ್ಷ ಆಗಿದೆ ಈಗಾಗಲೇ. ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಡ್ತೀವಿ. ಕೆಲವು MLAಗಳು ಅಟೆಂಡ್ ಮಾಡಿಲ್ಲ, ಕೆಲವು ಬ್ಲಾಕ್ ಅವರು ಅಟೆಂಡ್ ಮಾಡಿಲ್ಲ. ಅಂಥವ್ರ ಬಗ್ಗೆ ವಿ ಆರ್ ವೆರಿ ಸೀರಿಯಸ್. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ವಿರುದ್ಧ ಕ್ರಮ ತಗೊಳ್ತೀವಿ. ಯಾರು ನಾನಂತೂ ರಿಪೋರ್ಟನ್ನು ಕೊಡ್ತೀನಿ. ನನಗೆ ಪವರ್ ಇದೆ ಅಧ್ಯಕ್ಷನ ಕಿತ್ತಾಕ್ತಾ ಇರೋದೇ ಕೆಲಸ. MLAಸ್ಗೆ CMಗೆ ಹೇಳ್ತೀವಿ, ACC ಅವರು ಅವ್ರನ್ನ ಮಾಡ್ತೀವಿ.